ಅಂತಾನೆ. ನಾನು ಅವರು ಒಟ್ಟೊಟ್ಟಿಗೆ ಇರ್ತೀನಿ ಅಂತಾನೆ. ಎಲ್ಲೋ ಇರಲ್ಲ. ಅವ್ರು ಕರೆದಾಗ ಎಲ್ಲಿಂದಲೋ ಬರಬೇಕು, ಲೇಟ್ ಆಯಿತು ಆಮೇಲೆ ಬರ್ತೀನಿ, ಇವತ್ತು ಸಂಡೇ ಇಲ್ಲ ನಾಳೆ ಹಿಂಗೆ ಅನ್ನೋದೇ ಇಲ್ಲ. ಜೊತೇಲಿರ್ತೀನಿ ಅಂತಾನೆ. ಜಗನ್ನಾಥದಾಸರಂತಾರೆ, ನಿತ್ಯದಲ್ಲಿ ಚಿಂತನೆ ಮಾಡುವ ಭಕ್ತರಿಗೆ ಭಗವಂತ ಹೇಗಿರ್ತಾನೆ ಅಂದರೆ, ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು ಭಕ್ತ ದೀನ ಎಂದೆನಿಸಿ. ನಿಮ್ಮದು ನೆರಳು ನಿಮ್ಮನ್ನು ಬಿಟ್ಟು ಹೇಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಭಗವಂತರ ಭಕ್ತರ ಒಟ್ಟೊಟ್ಟಿಗೆ 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 ಇರ್ತಾನೆ. ದ್ವಾರಕಾ ಎಲ್ಲಿ, ಹಸ್ತಿನಾಪುರ ಎಲ್ಲಿ? ಹಸ್ತಿನಾಪುರದಲ್ಲಿ ದ್ರೌಪದಿ ಕೂಗಿದ್ರೆ ದ್ವಾರಕಾಯಿಂದ ಸೀರೆ ಸಪ್ಲೈ ಮಾಡಲಿಕ್ಕಾಗುತ್ತಾ? ಎಲ್ಲಿಂದ ಕೊಟ್ಟ ಭಗವಂತ? ದಾಸರಂತಾರೆ, ಉಟ್ಟ ವಸ್ತ್ರವೇ ಅಕ್ಷಯ ಆಗಲಿ ಎಂದುಬಿಟ್ಟ ಅವನು. ಕೃಷ್ಣ ನಾವೆಲ್ಲ ಫೋಟೋಯಿಂದ ಮೇಲೆ ಹೂ ಕೊಡ್ತಾ ಇರೋದು, ಅದೇನು ಸೀರೆ ಕೊಡ್ತಾ ಇರೋದು, ಅವಳು ಸುತ್ತಕೊಳ್ತಾ ಇದ್ದು ಎಲ್ಲ ಯಾವಿಲ್ಲ ರೀ. ದೇವರಂತ ನಾನು ಎಲ್ಲೋ ಇಲ್ಲ, ಅವಳು ಒಟ್ಟಿಗೆ ಅಲ್ಲೇ ಇದ್ದೆ. ಅವಳ ಉಟ್ಟ ಸೀರೆಯನ್ನೇ ಅಕ್ಷಯ ಮಾಡಿಬಿಟ್ಟೆ ಅಂತಾರೆ, ಹೊಸದೇನು ಕೊಟ್ಟಿಲ್ಲ ಅಂತಾನೆ ಭಗವಂತ.